ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಬ್ಬಿಗೆ ಸೂಕ್ತ ಬೆಲೆಗಾಗಿ ರೊಚ್ಚಿಗೆದ್ದಿದ್ದಾರೆ ಮುಧೋಳ ಭಾಗದ ರೈತರು. ಕಬ್ಬು ಹೋರಾಟಗಾರರಿಂದ ಮುಧೋಳ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕಬ್ಬಿಗೆ ಟನ್ 3,500 ರೂಪಾಯಿ ಕೊಡಬೇಕು ಟನ್ಗೆ. ಅವ್ರದ್ದು ಒಂದೇ ಒತ್ತಾಯ, ನಾವು ಹಿಂದೆ ಸರಿಯೋದಿಲ್ಲ, 3,300 ಬೇಡ, ನಮಗೆ ಸರ್ಕಾರನೇ ಬರಬೇಕು, ನಮ್ಮನ್ನು ಕರಿಬೇಕು. ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಮೊನ್ನೆ ಕರೆದ್ರಲ್ಲ ಬೆಳಗಾವಿ ಭಾಗದ ರೈತರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಮತ್ತೆ ಸಭೆ ಮಾಡಿ ನಮ್ಮ ಭಾಗದವ್ರನ್ನ ಕರೀರಿ. ಮುಧೋಳ ನಗರದಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿದ್ದಾರೆ, ವಿಭಿನ್ನವಾದಂತಹ ಪ್ರೊಟೆಸ್ಟ್ ಮಾಡಿದ್ದಾರೆ. ಆಟೋ ರಿಕ್ಷಾ, ಎತ್ತಿನ ಬಂಡಿ ಸಮೇತ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರೈತರ ಟ್ರ್ಯಾಕ್ಟರ್ ರ್ಯಾಲಿ ಶುರುವಾಯಿತು. ನಗರದ ಪ್ರಮುಖ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆದಿದೆ. ಸರ್ಕಾರ ಇದನ್ನು ಬೇಗ ಬಗೆಹರಿಸಬೇಕು. ಯಾಕಂದರೆ ಕಬ್ಬನ್ನು ಹಾಗೆ ಬಿಟ್ಟರೆ ಇಳುವರಿ ಮತ್ತಷ್ಟು ಕಡಿಮೆ ಆಗುತ್ತೆ. ಅದು ಬಿಸಿಲಿನ ಹೊಡೆತಕ್ಕೆ ಆ ಶುಗರ್ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ರೈತರು ಕೂಡ ಇಲ್ಲಿ ಒಂದು ಸಂಧಾನದ ಮಾತುಕತೆಗೆ ಅಥವಾ ಸರ್ಕಾರ ಏನಾದ್ರು ಆಹ್ವಾನ ಕೊಟ್ಟರೆ ಹೋಗಬೇಕು. ಬಟ್ ಈಗ ಸಂಧಾನ ಮಾತುಕತೆಗಳು ಅಲ್ಲಿ ವಿಫಲವಾಗ್ತಾ ಇದ್ದಾವೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರು ನಾವು ಕಾರ್ಖಾನೆಯನ್ನು ಕೆಲವೊಬ್ಬರು ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೆಲವೊಬ್ಬರು ನಾವು ರೈತರು ಕಬ್ಬು ಕೊಡದೇ ಇದ್ದರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿ ರೈತರಿಗೆ ನಷ್ಟ ಆಗಬಾರ್ದು. ಸಕ್ಕರೆ ಕಾರ್ಖಾನೆ ಮಾಲೀಕರೇನು ಅವ್ರಿಗೆ ಇದೆಲ್ಲ ಕಾರ್ಖಾನೆ ಇಲ್ದಿದ್ರೆ ಇನ್ನೊಂದು ವೃತ್ತಿಯವರು ಎಲ್ಲ ರಾಜಕೀಯ ಮುಖಂಡರು ಇದ್ದಾರೆ, ಅವ್ರದ್ದೆಲ್ಲ ಕೋಟಿ ಕೋಟಿ ಕೊಳಿತಾ ಇದೆ. ರೈತರು 1-2 ಎಕರೆ ಕಬ್ಬನ್ನು ಅವಲಂಬನೆ ಮಾಡಿಕೊಂಡಿರುವಂಥ ರೈತರ ಗತಿ ಏನಾಗಬೇಕು? ಈಗ ಅಲ್ಲೇ ಜಮೀನಲ್ಲೇ ಬಿಟ್ಟರೆ ಅದು ಖಂಡಿತವಾಗ್ಲೂ ಫಸಲು ಅಷ್ಟು ಇಳುವರಿ ಕೊಡೋದಿಲ್ಲ. ಆಮೇಲೆ ಟನ್ ಕಾಟ ಕೂಡ ಕಡಿಮೆ ಬರುತ್ತೆ, ರೇಟ್ ಕೂಡ ಡೌನ್ ಆಗಿಬಿಡುತ್ತೆ. ಹಾಗಾಗಿನೇ ಆದಷ್ಟು ಬೇಗ ಇವುಗಳನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ಇದು ಬೆಲೆಯಲ್ಲಿ ಏರಿಳಿತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜಿಲ್ಲಾಧಿಕಾರಿಗಳು ಕೂಡ ಸಭೆಯನ್ನು ಮಾಡಿದರು. ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಆದರೆ ರೈತರು ಇಲ್ಲಿ ಒಪ್ತಾ ಇಲ್ಲ. 3,500 ಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಸಭೆಯನ್ನು ಕರೆದು ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಇಲ್ಲದೇ ಇದ್ದರೆ ಕಬ್ಬಿನ ಕಟಾವು ಏನಿದೆ ಆ ಇಳುವರಿ ಹೋಗ್ಬಿಡುತ್ತೆ. ಆಮೇಲೆ ಟೈಮ್ ಕೂಡ ವಿಳಂಬ ಆಯಿತು ಅಂತ ಹೇಳಿದ್ರೆ ರೈತರಿಗೆ ಇಲ್ಲಿ ನಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿನೇ ಈ ಸಂದರ್ಭದಲ್ಲಿ ಮಾತುಕತೆ ಮೂಲಕವೇ ಬಗೆಹರಿಸ್ಕೊಳ್ಳೋದು ಉತ್ತಮ ಅಂತ ಹೇಗೆ? ಪ್ರಭು, ಖಂಡಿತ. ಅಂದ್ರೆ ಮತ್ತಷ್ಟು ತೀವ್ರಗತಿಯಲ್ಲಿ ಕಾರ್ಖಾನೆಯನ್ನ ಬಂದ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸರ್ಕಾರದ ಒಂದು 3,300 ಬೆಲೆ ನಿಗದಿ ಏನಾಗಿತ್ತು, ಆ ನಿಗದಿಗೆ ಮುಧೋಳ ರೈತರು ಕಟಾಚೂರವಾಗಿ ಹೋಗ್ತಾ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ 3,500 ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಆರಂಭವಾಗಿರುವಂತದ್ದು. ಅಂದ್ರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಬಹಳಷ್ಟು ಹಗ್ಗ ಜಗ್ಗಾಟ ಕೂಡ ನಡೆದಿರುವಂತದ್ದು. ಪ್ರಮುಖವಾಗಿ ಇವತ್ತು 3 ಗಂಟೆವರೆಗೆ ಟ್ರ್ಯಾಕ್ಟರ್ ರ್ಯಾಲಿಯ ಮುಖಾಂತರವಾಗಿ ಮುಧೋಳ ಬಂದ್ಗೆ ಕರೆಯನ್ನ ನೀಡಿದ್ರು. ಅದು ಕೂಡ ಯಶಸ್ವಿಯಾಗಿ ಸಾಗಿತ್ತು. 3 ಗಂಟೆ ನಂತರ ಒಂದು ಸಭೆಯನ್ನ ಮಾಡ್ತೀವಿ, ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾಡಳಿತ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನ ನೀಡಿದ್ರು. ಆದ್ರೆ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಕಾರ್ಖಾನೆ ಮಾಲೀಕರಾದ್ರು ಯಾವುದೇ ರೈತರಿಗೆ ಸ್ಪಂದಿಸಿಲ್ಲ. ಹೀಗಾಗಿ ಇವತ್ತು 5 ಗಂಟೆ ಸುಮಾರಿಗೆ ಏನು ಕಾರ್ಖಾನೆ ಮಾಲೀಕರ ಒಂದು ಹಗ್ಗ ಜಗ್ಗಾಟ ಇತ್ತು, ಆ ಹಗ್ಗ ಜಗ್ಗಾಟದಲ್ಲಿ ಮಾಲೀಕರು ಕಟಾಚೂರ ಒಪ್ತಾಳೆ ಅಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಕಾರ್ಖಾನೆಯನ್ನ ಬಂದ್ ಮಾಡ್ತೇವೆ, ಹೆಚ್ಚಿಗೆ 200 ರೂಪಾಯಿ ಬೆಲೆ ನಿಗದಿಯನ್ನ ನಾವು ಕೊಡ್ಲಿಕ್ಕೆ ಆಗಲ್ಲ, ನಮಗೆ ನಷ್ಟ ಆಗತ್ತೆ ಅನ್ನುವಂತ ಆರೋಪವನ್ನ ಅಲ್ಲಿಯ ಮಾಲೀಕರು ಒಪ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಸ್ಪಷ್ಟವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಕೂಡ ನೀಡಿರುವಂತದ್ದು. ಹೀಗಾಗಿ ಈಗ 5 ಗಂಟೆ ನಂತರದಲ್ಲಿ ಸಭೆ ಒಂದಾಯಿತು. ಸಭೆಯಲ್ಲಿ ರೈತರು ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾಗಿದೆ. ತೀರ್ಮಾನದಲ್ಲಿ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಒಂದು ಕಾರ್ಖಾನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ರೈತರು ಕೂಡ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ರೈತರ ಮಾತುಕತೆ ಆಗಿರ್ಬೋದು, ರೈತರ ಒಂದು ಮಾತುಕತೆ ನಿರ್ಧಾರ ಆಗಿದೆ. ನಿರ್ಧಾರ ಆದ ಬಳಿಕ ಸಭೆಯಲ್ಲಿ ಡಿಸೈಡ್ ಆಗಿದೆ. ಈಗ ಎಲ್ಲರೂ ಮಾಲಿಂಪುರದ ಒಂದು ಸಮೀರ್ವಾಡಿ ಕಾರ್ಖಾನೆಯತ್ತ ಮುಖ ಮಾಡಿರುವಂತದ್ದು. ರೈತರು ಸಾಕಷ್ಟು ಸಾವಿರಾರು ರೈತರು ಟ್ರ್ಯಾಕ್ಟರ್ ಮುಖಾಂತರ ಇರ್ಬೋದು, ಆಟೋಗಳ ಮುಖಾಂತರವಾಗಿ ಈಗ ಸಮೀರ್ವಾಡಿ ಕಾರ್ಖಾನೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಮುಂದಿನ ತಿರುವು ಸರ್ಕಾರ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಕಾರ್ಖಾನೆಯಲ್ಲಿ ಅಹಿತಕರ ಘಟನೆ ಏನಾದ್ರು ಆದ್ರೆ ಅದಕ್ಕೆ ನೇರ ಕಾರಣ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಂತಕ್ಕಂತ ಮಾತುಗಳನ್ನ ಇಲ್ಲಿಯ ರೈತ ಮುಖಂಡರ ಈರಪ್ಪ ಅಂಚನಾಳ್ ಮತ್ತು ಅಲ್ಲಿಯ ರೈತರು ಈಗಾಗಲೇ ಒಂದು ಕರೆ ನೀಡಿದ್ರು. ಆ ಕರೆಗೆ ಸ್ಪಂದಿಸದೇ ಇದ್ದಕ್ಕಾಗಿ ಈಗ ರೈತರು ಕಾರ್ಖಾನೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ಕೂಡ ಹೊರಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ.